ಗ್ರಹಣ ಮೋಕ್ಷ ಕಾಲ ಬಂದಿದೆ. ಅಂದ್ರೆ ಗ್ರಹಣ ಮೋಕ್ಷ ಆಗಿದೆ, ಬಿಡುಗಡೆ ಸಿಕ್ಕಿದೆ ಚಂದ್ರನಿಗೆ ಗ್ರಹಣದಿಂದ. ವರ್ಷದ ಮೊದಲ ಚಂದ್ರಗ್ರಹಣ ಏನಿತ್ತು, ಆತಂಕ ಇತ್ತು, ಅದು ಮುಕ್ತಾಯ ಆಗಿದೆ. ಸಂಜೆ 6:47 ಕೇತುಗ್ರಸ್ತ ಚಂದ್ರಗ್ರಹಣ ಅಂತ್ಯ ಆಗಿದೆ. ಇವತ್ತು ಚಂದ್ರ ನಮಗೆ ಕಾಣಿಸ್ಕೊಳ್ಬೇಕಾದ್ರೆ ಕೇತುವನ್ನ ಜೊತೆಲೆ ಹೊತ್ಕೊಂಡು ಬಂದಿದ್ದ, ಅದು ಮುಕ್ತಾಯ ಆಗಿದೆ. ಸೊ ವರ್ಷದ ಮೊದಲ ರಕ್ತ ಚಂದ್ರಗ್ರಹಣ, ಇದರಿಂದ ಅಪಾಯಕಾರಿ, ಇದು ಸೂತಕ, ಇದು ಅಶುಭ ಕಾಲ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಸೊ ಈಗ ಯಾವುದೇ ರೀತಿಯ ಆತಂಕ ಬೇಡ, ಮನೆಯಿಂದ ಹೊರಗೆ ಹೋಗ್ಬೋದು, ಆಹಾರಗಳನ್ನು ಹೊಸದಾಗಿ ಬೇಯಿಸಿ ನಾವು ಸೇವನೆ ಕೂಡ ಮಾಡ್ಬೋದು. ಮನೆಯಲ್ಲಿ ಪೂಜೆ ಮಾಡೋರು ಮನೆಯಲ್ಲಿ, ಅಥವಾ ದೇವಸ್ಥಾನಗಳಿಗೆ ಹೋಗ್ತೀವಿ, ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀವಿ, ಹೋಮಗಳಲ್ಲಿ ಭಾಗಿಯಾಗ್ತೀವಿ ಅಂದರೆ ಇನ್ನೂ ಕೂಡ ಒಳ್ಳೆಯದು, ಅದನ್ನು ಕೂಡ ನಾವು ಮಾಡ್ಕೋಬೋದು. ಸೊ ಮಧ್ಯಾಹ್ನ ಆರಂಭ ಆಗಿತ್ತು, ಈಗ ಮೋಕ್ಷ ಕಾಲ ಅಂದರೆ ಚಂದ್ರನಿಗೆ ಗ್ರಹಣ ಏನಿತ್ತು ಅದು ಮೋಕ್ಷ ಕಾಲ ಮುಗ್ದಿದೆ ಈಗ. ಗುರುಗಳೇ, ಕೇತುಗ್ರಸ್ತ ಚಂದ್ರಗ್ರಹಣ, ಇದು ಆತಂಕ, ಇದು ಅಶುಭ, ಇದು ಸೂತಕ ಅಂತೆಲ್ಲ ಕರೀತಾ ಇದ್ವಿ. ಸೊ ಈಗ ಚಂದ್ರನಿಗೆ ಕೇತು ಬಿಡುಗಡೆಯನ್ನ ಕೊಟ್ಟಿದ್ದಾನೆ. ಸೊ ಈಗ ಈ ಕಾಲವನ್ನ ನಾವು ಹೇಗೆ ಬಳಸ್ಕೋಬಹುದು, ಹೇಗಿರ್ಬೇಕು, ನಮ್ಮ ಮನೆಯ ಶುಚಿತ್ವ ಹೇಗಿರ್ಬೇಕು, ಮನಸ್ಸಿನ ಶುಚಿತ್ವ ಹೇಗಿರ್ಬೇಕು, ಯಾಕಂದ್ರೆ ಚಂದ್ರ ಮನೋಕಾರಕ. ಸೊ ನಮ್ಮ ಮನಸ್ಸಿನ ಮೇಲೆ ಬರುವಂತಹ ಪರಿಣಾಮವನ್ನ ನಾವು ಹೆಂಗ್ ಕಂಟ್ರೋಲಿಗೆ ತಗೋಬಹುದು? ಖಂಡಿತವಾಗಿ ಯಾವತ್ತೂ ಕೂಡ ಮನುಷ್ಯನಿಗೆ ಚಂದ್ರ ಅಂತ ಹೇಳ್ತಕ್ಕಂಥವ್ರು ಎಷ್ಟು ಒಳ್ಳೇದ್ ಮಾಡ್ತಾನೋ ಅಷ್ಟು ಕೆಟ್ಟದ್ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಆ ಭಗವಂತನನ್ನ ಆರಾಧನೆ ಮಾಡ್ತಕ್ಕಂಥದ್ದು. ಚಂದ್ರಗ್ರಹಣ ಮುಕ್ತಾಯ ಆಗಿದೆ, ಇವತ್ತು ನಾವು ಚಂದ್ರಗ್ರಹಣದಿಂದ ಮುಕ್ತರಾಗಿದ್ದೀವಿ. ಭೂಲೋಕವನ್ನ ಸ್ಕ್ಯಾನ್ ಮಾಡ್ತಕ್ಕಂಥ ಕ್ರಿಯೆ ಭಗವಂತ ಮಾಡ್ಬಿಟ್ಟಿದ್ದಾನೀಗ. ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ನಾವ್ ಹೇಳ್ಬೇಕು ಅಂದ್ರೆ, ಇವತ್ತಿನ ದಿನದಲ್ಲಿ ಯಾವ ದಾನ ಧರ್ಮಾದಿಗಳನ್ನ ಹೇಳಿದ್ಯೋ ಆ ದಾನ ಧರ್ಮಗಳನ್ನ ಮಾಡ್ಕೊಂಡು, ಅದಾದ ನಂತರದಲ್ಲಿ ನಾವು ಈ ಒಂದು 6 ತಿಂಗಳ ಕಾಲ ಸಾಧ್ಯವಾದಷ್ಟು ಗೌರಿ ಸಂಬಂಧವಾಗಿದೆ ಅಥವಾ ದೇವಿ ಸಂಬಂಧವಾಗಿದ್ದ ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥದ್ದು ಹೋಗೋದು ಒಳ್ಳೇದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ಅವಾಗಿಂದ ನಾವು ಒಂದು ವಾರದಿಂದ ನೋಡ್ತಾ ಇದೀವಿ, ಎಲ್ಲಾ ಕಡೆಗೂ ಚಂದ್ರಗ್ರಹಣ ಬಂತು, ಅಲ್ಲಿ ಹಾಗಾಯ್ತು ಹೀಗಾಯ್ತು ಅಂತ ಹೇಳ್ತಕ್ಕಂಥ ರೀತಿ ಹೇಳಿದ್ರು. ಪ್ರಕೃತಿಯಲ್ಲಿ ವಿಕೋಪ ಆಗೇ ಆಗತ್ತೆ, ಎಲ್ಲದನ್ನು ಕೂಡ ಮನುಷ್ಯ ಜೀವಿ ಅಂತ ಹೇಳ್ತಕ್ಕಂಥ ಒಂದು ಸರಿ ಮಾಡ್ಕೊಳ್ಲಿಕ್ಕೆ ಆಗತ್ತೆ. ಅದಕ್ಕೋಸ್ಕರ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡು ಎಲ್ಲಾ ರೀತಿಯಾದ ಕಾರ್ಯವನ್ನು ನಡೆಸ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಎಲ್ಲರೂ ಒಳ್ಳೆಯ ಫಲವನ್ನು ಪಡೀಬಹುದು ಅಂತ ಹೇಳ್ತಕ್ಕಂಥದ್ದಲ್ಲಿ ಹೇಳ್ಬೋದು. ಓಕೆ, ಈ ಸಂದರ್ಭದಲ್ಲಿ ದಾನ ಧರ್ಮದ ಬಗ್ಗೆ ಆಲ್ರೆಡಿ ಮಾತಾಡಿದಿರಿ. ಕೊನೆಯದಾಗಿ ಮತ್ತೆ ನಾನು ಅದನ್ನೇ ಪ್ರಸ್ತಾಪ ಮಾಡಿದ್ರೆ, ಈಗ ಗ್ರಹಣ ಮುಗ್ದಿದೆ, ಮನೆಯಿಂದ ಹೊರಗೆ ಹೋಗ್ತೀನಿ, ನನ್ನ ರಾಶಿ ಸರಿ ಇಲ್ಲ ಅನ್ನೋರು ಯಾವ ದವಸವನ್ನ ಅಥವಾ ಧಾನ್ಯವನ್ನ ನಾವು ದಾನವಾಗಿ ಕೊಟ್ರೆ ಒಳ್ಳೇದು? ಯಾವ ದೇವಸ್ಥಾನಗಳಿಗೆ ಕೊಡ್ಬೇಕಾ ಅಥವಾ ನಿರ್ಗತಿಕರಿಗೆ ಕೊಡ್ಬೇಕಾ? ಏನ್ ಮಾಡ್ಬೇಕು ನಾವು? ಇದು ಮೊದಲಿಗೆ ಹೇಳ್ಬೇಕು ಅಂದ್ರೆ, ನಾನು ಪಾತ್ರರಿಗೆ ಯಾವತ್ತು ದಾನ ಕೊಡ್ಬೇಕಂತೆ. ಅಪಾತ್ರಾಣಂ ದಾನಂ ವರ್ಜ್ಯಂ ಅಂತ ಹೇಳ್ತದೆ. ಯಾರು ಜಪ ತಪಗಳನ್ನ ಮಾಡೋದಿಲ್ವೋ, ಯಾರು ಸಬಲನಾಗಿದ್ದಾನೋ ಅವನಿಗೆ ದಾನ ಕೊಡೋದು ಉತ್ತಮ ಅಲ್ಲ ಅಂತ ಹೇಳ್ತಕ್ಕಂಥದ್ದು ಮೊದಲನೇ ದಾನದಲ್ಲಿ ಹೇಳ್ತದೆ. ಅದಕ್ಕೋಸ್ಕರ ಯಾರು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ದೇವತಾ ಆರಾಧನೆ ಮಾಡ್ಕೊಂಡು ದಿನವನ್ನ ನಡೆಸ್ತಾ ಇರ್ತಾರೋ ಅವರುಗಳಿಗೆ ದಾನವನ್ನು ಕೊಡ್ತಕ್ಕಂಥ, ಅರ್ಥಾತ್ ನಿಮ್ಗೆ ಸರಿಯಾದ ರೀತಿಯಲ್ಲಿ ದೇವಸ್ಥಾನ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥವ್ರು ಅಥವಾ ಪುರೋಹಿತರಾಗಿರ್ತಕ್ಕಂಥವರಿಗೆ ಕೊಡ್ತಕ್ಕಂಥದ್ದು ಒಂದು ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ಇನ್ನು ಅವ್ರು ಸಿಕ್ಕಿಲ್ಲ, ನನಗೆ ಅವ್ರಿಗೆ ಕೊಡ್ಲಿಕ್ಕೆ ಮನ್ಸಿಲ್ಲ, ನಮ್ಮ ಮನೆ ಹತ್ರ ಒಬ್ರು ದೇವಸ್ಥಾನ ಇದೆ, ಅಲ್ಲಿ ಸರಿಯಾಗಿ ಪೂಜೆ ನಡೆಯಲ್ಲ, ಅವ್ರು ಯಾಕೋ ಸಮಾಧಾನ ಇಲ್ಲ ಅನ್ನೋಂತ ಮನಸ್ಥಿತಿ ಇರ್ತಕ್ಕಂಥವ್ರು ಹತ್ತಿರದಲ್ಲೇ ಇರ್ತಕ್ಕಂಥ ಯಾವ್ದಾದ್ರು ಒಂದು ಬಡ ಮಕ್ಕಳಿಗೆ ಅಥವಾ ಅಂಧ ಮಕ್ಕಳಿಗೆ ಅಥವಾ ಅಂಗ ವಿಕಲತೆ ಇರ್ತಕ್ಕಂಥ ಕೊಡ್ಬೇಕು ಗುರುಗಳೇ. ಆಮೇಲೆ ಎಷ್ಟು ಕೊಡ್ಬೇಕು ಅಂತಾನೂ ಬರುತ್ತೆ ಪ್ರಮಾಣ, ಕೆಜಿಗಟ್ಟಲೆ ಕೊಡ್ಬೇಕಾ? ಅದಕ್ಕೆ ಎಷ್ಟು ಅಂತ ಹೇಳ್ತಕ್ಕಂಥದ್ದು ಯಾವುದೇ ರೀತಿಯ ಅಂತ ನಿಯಮಗಳು ನಾವು ಯಾವತ್ತೂ ಕೂಡ ಗ್ರಹಣಗಳ ಅದು ಯಾವುದೇ ದಾನದಲ್ಲಿ ಹೇಳಿಲ್ಲ. ಯಾರಿಗೆ ಶಕ್ತಿ ಇದೆಯೋ ಅಷ್ಟು ಶಕ್ತಿ ಇಷ್ಟು ಕೊಡಬೇಕು ಅಂತ ಹೇಳ್ತದೆ. ಅದಾದ್ಮೇಲೆ ಇನ್ನೊಂದೇನು ಅಂತಂದ್ರೆ, ಈ ಗ್ರಹಣ ಕಾಲದಲ್ಲಿ ಚಂದ್ರನಿಗೆ ಪ್ರೀತಿಯಾಗಿರ್ತಕ್ಕಂಥ ಅಕ್ಕಿಯನ್ನ ಯಥಾಶಕ್ತಿಯಾಗಿ ನೀವು 1 kg ಕೊಡಕ್ಕಾಗತ್ತಾ, ಅರ್ಧ kg ಕೊಡಕ್ಕಾಗತ್ತಾ, ಅದ್ ತಗೊಳ್ಳಿ. ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಕೇತುವಿಗೆ ಸಂಬಂಧವಾಗಿರ್ತಕ್ಕಂಥ ಹುರುಳಿ ಕಾಳನ್ನ ಯಾರಿಗೆ ಹುರುಳಿ ಕಾಳನ್ನ ಒಂದು ಸಚಿತ್ರ ಅಂದ್ರೆ ಒಂದು ಅದು ಬೆಳೆಯ ಬಟ್ಟೆಯಲ್ಲಿ ಬೆಳೆಯ ವಸ್ತ್ರದಲ್ಲಿ ಅಕ್ಕಿಯನ್ನು ಹಾಕ್ಬಿಟ್ಟು, ಅದಾದಲ್ಲಿ ಕಲರ್ ಇರ್ತಕ್ಕಂಥ ಚಿತ್ರವರ್ಣವಾಗಿರ್ತಕ್ಕಂಥ ಹೂ ಇರತಕ್ಕಂಥದ್ದು, ಚಿತ್ರವರ್ಣವಾಗಿರ್ತಕ್ಕಂಥ ಬಟ್ಟೆಯಲ್ಲಿ ಹುರುಳಿ ಕಾಳನ್ನ ಯಥಾಶಕ್ತಿಯಾಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು, ಎಷ್ಟು ಕೆಜಿ ಎಷ್ಟು ಕೆಜಿ ಏನೂ ಇಲ್ಲ, ಹಾಕ್ಬಿಟ್ಟು ಅದಾದ್ಮೇಲೆ ಕೇತು ಸಂಬಂಧವಾಗಿರ್ತಕ್ಕಂಥ ಬೆಳ್ಳಿ ನಾಗರವನ್ನ, ಅದಾದ್ಮೇಲೆ ಒಂದು ಬೆಳ್ಳಿಯ ಚಂದ್ರ ವಿಗ್ರಹವನ್ನ ದಾನವಾಗಿ ಕೊಟ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ಒಳ್ಳೇದಾಗತ್ತೆ ಅಂತ ಹೇಳ್ತಕ್ಕಂಥದ್ದು ಇರತ್ತೆ ಅಂತ ಹೇಳ್ಬೋದು. ಎನಿವೆ, ಇಂತಹ ವಿಶೇಷವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯ ಸಮಯವನ್ನ ನಮಗೆ ಇಷ್ಟೊತ್ತು ಕೊಟ್ಟಿದ್ರಿ. ಧನ್ಯವಾದಗಳು ಗುರುಗಳೇ. ಹೇಗಿರ್ಬೇಕು ಅನ್ನುವ ಮಾರ್ಗದರ್ಶನವನ್ನ ಕೂಡ ಕೊಟ್ಟಿದ್ರಿ ಗ್ರಹಣದ ಸಂದರ್ಭದಲ್ಲಿ. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಜಾಯಿನ್ ಆಗಿದ್ದಕ್ಕೆ. ಅಂಡ್ ಪ್ರಭು ಸಮರ್ಥ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಒಳ್ಳೇದಾಗ್ಲಿ, ಯಾರು ಭಯ ಬೀಳೋದ್ ಬೇಡ.
ಮುಂದೆಲ್ಲ ಒಳ್ಳೇದಾಗತ್ತೆ ಅನ್ನೋ ಕಲ್ಪನೆ ಇಟ್ಕೊಳ್ಳಿ. ಮನಸ್ಸಿಗೆ ದೊಡ್ಡದು ಯಾವುದೇ ಇಲ್ಲ. ಒಳ್ಳೇದಾಗ್ಲಿ. ಹೌದು ಹೌದು, ಥ್ಯಾಂಕ್ ಯು ಗುರುಗಳೇ.